ಗಿಲ್ಲಿ ನಟ ಗೆಲ್ತಾನೆ. ಚೆನ್ನಾಗಿ ವಿಜಯ ರಾಘವೇಂದ್ರ ಅವರು ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ. ಗಿಲ್ಲಿ ನಟ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸ್ ಆಗಿದ್ದಾರೆ. ಈ ವಾರ ಬಹಳಷ್ಟು ಖುಷಿಯಾಗಿ ವಿಶಸ್ ಗಳನ್ನ ತಿಳಿಸಿದ್ದಾರೆ ವಿಜಯ ರಾಘವೇಂದ್ರ ಅವರು. ಸೊ ಅವರು ಕೂಡ ಬಿಗ್ ಬಾಸ್ ನ ಕೆಲವೊಂದಿಷ್ಟು ಪ್ರೋಮೋಸ್ ಗಳನ್ನೆಲ್ಲ ನೋಡ್ತಾ ಇರ್ತಾರೆ. ಸೊ ಇವತ್ತಿನ ಪ್ರೋಮೋ ಕೂಡ ನೋಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಕ್ಯಾಪ್ಟನ್ ಆಯ್ತು ಅಂತ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಅವ್ರಿಗೂ ಕೂಡ ಬಹಳಷ್ಟು ಖುಷಿ ಆಯಿತು. ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ದಾರೆ. ಫಿನಾಲ್ಗೆ ಬರುವಂತ ಎಲ್ಲ ಪೊಟೆನ್ಶಿಯಲ್ ಇದೆ, ಚೆನ್ನಾಗಿ ಆಟ ಆಡ್ತಿದ್ದಾರೆ, ಒಳ್ಳೆ ಮನೋರಂಜನೆ ನೀಡ್ತಾ ಇದ್ದಾರೆ, ಮತ್ತೆ ಎಲ್ಲರ ಫೇವರೇಟ್ ಕಂಟೆಸ್ಟೆಂಟ್ ಬೇರೆ ಆಗಿದ್ದಾರೆ. ಸೊ ಹೀಗಾಗಿ ಗಿಲ್ಲಿ ನಟ ಗೆಲ್ಲಿ ಫಿನಾಲೆಗೆ ಬರಲಿ, ಫಿನಾಲೆ ಮೆಟ್ಲತ್ಲಿ ಅಂತ ಕೂಡ ಬೆಸ್ಟ್ ವಿಷಯನ ಮಾಡಿದ್ದಾರೆ ವಿಜಯ ರಾಘವೇಂದ್ರ ಅವರು. ನಿಮಗೂ ಕೂಡ ಇಷ್ಟನ ಗಿಲ್ಲಿ ನಟ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಗಿಲ್ಲಿ ಇದೇ ರೀತಿ ಚೆನ್ನಾಗಿ ಆಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಅವರು ಫಿನಾಲಿಗೆ ಬರುವಂತೆಲ್ಲ ಚಾನ್ಸಸ್ ಇದೆ, ಮತ್ತೆ ಅವರಿಗೆ ತುಂಬಾನೇ ವೋಟ್ಸ್ಗಳ ಅವಶ್ಯಕತೆ ಇದೆ, ಮತ್ತೆ ವೋಟಿಂಗ್ಸ್ಗಳು ಕೂಡ ಬರ್ತಾ ಹೋಗುತ್ತೆ. ಈ ವಾರವೂ ಕೂಡ ಅವರು ನಾಮಿನೇಟ್ ಆಗಿದ್ದಾರೆ. ಇವತ್ತು ಕಿಚನ ಪಂಚಾಯಿತಿ, ಸೊ ಕಾದು ನೋಡಬೇಕು ಯಾವ ರೀತಿ ಸೇವ್ ಆಗ್ತಾರೆ, ಯಾವಾಗ ಸೇವ್ ಆಗ್ತಾರೆ ಅಂತ. ಇವತ್ತು ಡಬಲ್ ಎಲಿಮಿನೇಷನ್ ಸಹ ಇರುತ್ತೆ, ಸುದೀಪ್ ಸರ್ ಅವರು ಪ್ರೋಮೋದಲ್ಲೇ ತಿಳಿಸಿದ್ದಾರೆ. ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಗಿಲ್ಲಿ ನಟ ಗೆಲ್ಬೇಕು? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ವಿಜಯ ರಾಘವೇಂದ್ರ ಅವರು ಕೂಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರೋ ಸೀಸನ್ 1 ವಿನ್ನರ್ ಆಗಿರೋ, ಸೊ ಹೀಗಾಗಿ ಅವರಿಗೆ ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟ. ಅದರಲ್ಲೂ ವೀಕೆಂಡ್ ಬಂತು ಅಂದ್ರೆ ಸುದೀಪ್ ಸರ್ನ ನೋಡಕ್ಕೆ ಬಳಸಿ ಅವರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ. ಮತ್ತೆ ಸುದೀಪ್ ಸರ್ ಅವರ ಎಂಟ್ರಿ ಕೂಡ ಚೆನ್ನಾಗಿರುತ್ತೆ. ಅವರು ಮನೆಯವರ ಜೊತೆ ನಡೆದುಕೊಳ್ಳುವಂತ ರೀತಿ, ಯಾವ ರೀತಿ ಪಂಚಾಯಿತಿಯನ್ನ ಮಾಡ್ತಾರೆ, ಎಲ್ಲ ಸಾಲ್ವ್ ಮಾಡ್ತಾರೆ, ಏನೇ ಸಮಸ್ಯೆ ಇದ್ರು ಮನೆಯವರಿಗೆ ಚೀರ್ ಅಪ್ ಮಾಡ್ತಾರೆ, ಅದೆಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ.